ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ಇವತ್ತು ಏನಪ್ಪ ಒಂದು ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ. ಅದರಲ್ಲಿ ನಾಳೆ ತೊಗೊಂಡೋಗ್ತಾರೆ ಅಂದ್ಕೊಂಡಿದ್ದೆ. ಅವರು ಇವತ್ತೇ ಬಂದು ಬ್ಲೌಸ್ ತೊಗೊಂಡೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಒಂದಷ್ಟು ಬ್ಲೌಸ್ಗಳನ್ನ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ನೋಡೋಣ ಹಾಗಿದ್ರೆ ಯಾವ ರೀತಿ ಮಾಡಿದ್ದೀನಿ ಅಂತ. ಆದರೆ ನೋಡೋರಂತೆ ಅದೆಲ್ಲದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಈಗ ನೋಡೋಣ. ಈಗ ನೋಡಿ, ಫಸ್ಟಿಗೆ ಇದು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ಬೋಟ್ ನೆಕ್ಕಲ್ಲೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋವಂಥದ್ದು. ನೋಡ್ಬೋದು, ಈ ಥರ ಕಾಣುತ್ತೆ ನೋಡಿ. ಈ ಥರ ಬರೀ ಲೀಫ್ ಡಿಸೈನ್ ಮಾಡಿರೋವಂಥದ್ದು. ಇದು ಸ್ಲೀವಿಗೆ ಏನು ಬೇಡ ಅಂತ ಹೇಳಿದರು. ಬರೀ ಇದರಲ್ಲಿ ಮಾವಿನಕಾಯಿ ಬಾರ್ಡ್ರ್ ಇರೋದ್ರಿಂದ ಎಲ್ಲ ಮಾವಿನಕಾಯಿದೆ ಶೇಪ್ಸ್ನ ಹಾಕಿದ್ದೀನಿ ಇದಕ್ಕೆ. ಫ್ರಂಟಲ್ಲಿ ಒಂದು ಸೈಡ್ ಮಾಮೂಲಿ ಈ ಥರ ಬಂದಿದೆ, ರೌಂಡ್ ನೆಕ್ಕೇನೆ. ಹಿಂದೆ ಮಾತ್ರ ಡ್ರಾಪ್ ಡಿಸೈನ್ ಮಾಡಿ ಲಟ್ಕನ್ ಬಂದು ಈ ಥರ ಮಾಡಿದ್ದೀನಿ. ಸ್ಯಾರಿ ಪೀಸ್ನ ಹಾಕಿಬಿಟ್ಟು ಬ್ಲೌಸ್ ಅಂತೂ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಇನ್ನೊಂದು ನೆಕ್ಸ್ಟು ಇದು ಇವ್ರದ್ದೇನೆ, ಅಂದರೆ ಇದು ನೋಡಿ, ಇಲ್ಲಿ ಇದು ಈ ಥರ ಶೇಪ್ ಮಾಡಿದ್ದೀನಿ, ಮಡ್ಕ ಶೇಪು. ಚೆನ್ನಾಗಿದೆ ಇದು ಶೇಪು, ಡಿಸೈನ್ ನೋಡ್ಬೋದು. ಇದೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದುಬಿಟ್ಟು ಸ್ಲೀವ್ ಡಿಸೈನ್ ಈ ಥರ ಮಾಡಿದ್ದೀನಿ. ಇನ್ನೂ ಒಂದಷ್ಟು ಬ್ಲೌಸಸ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಇದರಲ್ಲೇ ಅಪ್ಲೋಡ್ ಮಾಡಿಕೊಡ್ತೀನಿ ನೋಡಿ. ಇದು ಬಂದು ಟಸಲ್ಸು ಈ ಥರ ಮಾಡಿದ್ದೀನಿ ಇದಕ್ಕೆ. ಮತ್ತು ಇದು ಅವ್ರದ್ದೇ, ಅಂದರೆ ಇದು ನಾರ್ಮಲ್ ಬ್ಲೌಸು. ಇದಕ್ಕೆ ಸುಮ್ಮನೆ ಈ ಥರ ಶೇಪ್ ಕೊಟ್ಬಿಟ್ಟು ಡೋರಿ ಇಟ್ಕೊಟ್ಟಿದ್ದೀನಿ ಅಷ್ಟೇ. ಇದು ಅವ್ರು ಏನು ಎಂಬ್ರಾಯ್ಡ್ರಿ ವರ್ಕೇನು ಬೇಡ ಅಂತ ಹೇಳಿದರು, ನಾರ್ಮಲ್ ಸ್ಟಿಚ್ ಮಾಡಿ ಅಂತ ಹೇಳಿದ್ದಕ್ಕೆ ಹಂಗೆ ಮಾಡಿರೋವಂಥದ್ದು. ಮತ್ತು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ನಮ್ಮ ಬೊಟಿಕಲ್ಲಿ ಸ್ಟಿಚ್ ಮಾಡಿಸ್ಬೇಕು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಬೇಕು ಅಂತ ಅಂದರೆ ಬಂದು ವಿಸಿಟ್ ಮಾಡಿ. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ, ಓಕೆನಾ ಫ್ರೆಂಡ್ಸ್? ಇದು ಬಂದುಬಿಟ್ಟು ಒಂದು ಆರಿ ವರ್ಕ್ದು ಬ್ಲೌಸ್ನ ಅವರೇ ತೊಗೊಂಡು ಬಂದಿದ್ದರು. ಇದರಲ್ಲಿ ಮೇಯ್ನ್ ಒಂದು ಫಾಲ್ಟ್ ಏನು ಗೊತ್ತಾ ಫ್ರೆಂಡ್ಸ್? ಇದರಲ್ಲಿ ನಾನು ಏನು ಹೇಳ್ತೀನಿ ಗೊತ್ತಾ? ಯಾರೇ ಆಗಲಿ ಫ್ರೆಂಡ್ಸ್, ಇವಾಗ ಒಂದು ಆರಿ ವರ್ಕು ಬ್ಲೌಸ್ನ ಈಗ ಏನಾಗಿದೆ ಅಂದರೆ ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ತುಂಬ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಂಡೆಲ್ಲ ತೊಗೊತಿದ್ದೀರ. ಈ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ? ಇದು ಬಂದುಬಿಟ್ಟು ಎಲ್ಲು ಮತ್ತು ಎಕ್ಸೆಲ್ ಸೈಜಿನ ಬ್ಲೌಸ್ ಇದು. ಅಂದರೆ ಎಲ್ಲು ಎಕ್ಸೆಲ್ಲಲ್ಲಿ ಅವರು ವರ್ಕ್ ಹಾಕಿದ್ದಾರೆ, ಆ ಸೈಜಿನವರಿಗೆ ವರ್ಕ್ ಹಾಕಿದ್ದಾರೆ. ಆದರೆ ಇದರಲ್ಲಿ ಈ ಬ್ಲೌಸ್ ಮೆಷರ್ಮೆಂಟ್ ಬಂದುಬಿಟ್ಟು ಬರೀ ಎಸ್ ಸೈಜು ನೋಡಿ. ಬಾಡಿಗೂ ಈ ಸ್ಲೀವಿಗೂ ಮ್ಯಾಚೇ ಆಗಲ್ಲ. ಯಾಕೆ ಅಂತಂದರೆ ಸ್ಲೀವ್ ಎಷ್ಟು ದೊಡ್ಡದು ಬರ್ತಾ ಇದೆ ಅಂತ. ಇನ್ನೂ ನಾವಿಲ್ಲಿ ಸ್ಟಿಚ್ ಮಾಡೋಕ್ಕೆ ಅಂತ ಹೋದರೆ ಏನಾಗುತ್ತೆ, ಈ ಮಣಿಗಳು ಕಟ್ಟಾಗುತ್ತೆ, ಓಕೆನಾ? ಈ ಮಣಿಗಳು ಏನಾಗುತ್ತೆ ಅಂತಂದರೆ, ಈ ಬೀಡ್ಸ್ ಇಲ್ಲಿ ಹಾಕಿರ್ತಾರಲ್ವ ಮಣಿಗಳು, ಇದು ಚೈನ್ ಲ್ಯಾಕಲ್ಲಿ ಅವ್ರು ಮಾಡಿರ್ತಾರೆ. ನಾವು ಯಾವಾಗ ಕರೆಕ್ಟ್ ಮೆಷರ್ಮೆಂಟ್ ಇರಲ್ಲ, ಆಗ ನಾವು ಇದನ್ನು ಒಂದೇ ಒಂದು ತೆಗೆದ್ರೆ ಫುಲ್ಲು ಓಪನ್ ಆಗಿಬಿಡುತ್ತೆ, ಓಕೆನಾ? ಫುಲ್ಲು ರಿಮೂವ್ ಆಗಿಬಿಡುತ್ತೆ, ಒಂದು ಮಣಿನೂ ಅದ್ರಲ್ಲಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳೋದೇನಂತಂದರೆ, ನಿಮ್ಮ ಬಾಡಿ ಮೆಷರ್ಮೆಂಟಿಗೆ ಕರೆಕ್ಟಾಗಿ ನೀವು ಆರಿ ವರ್ಕ್ನ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂತಂದರೆ ನಿಮ್ಮ ಬಾಡಿ ಮೆಷರ್ಮೆಂಟ್ ಏನಿದೆ ಅದನ್ನು ನೋಡಿಕೊಂಡು ನಿಮಗೆ ಎಸ್ ಸೈಜಾ, ಎಮ್ ಸೈಜಾ ಅಥವಾ ಎಲ್ಲ ಎಕ್ಸೆಲ್ಲ ಈ ಥರ ನೋಡಿಬಿಟ್ಟು ಅವ್ರ ಹತ್ರ ಆರ್ಡ್ರ್ ಮಾಡ್ಕೊಳ್ಳಿ ನೀವು, ಆಯಿತಾ? ಆವಾಗ ನಿಮಗೆ ಈ ಪ್ರಾಬ್ಲಮ್ ಬರೋಲ್ಲ. ಈ ಥರ ಬಂದರೆ ಏನಾಗುತ್ತೆ ಗೊತ್ತಾ? ಟೋಟಲಿ ಇದು ವರ್ಕೇ ವೇಸ್ಟ್ ಆಗುತ್ತೆ. ಇದು ಬೇರೆ ನೋಡಿ, ಇಲ್ಲಿ ಫ್ರಂಟಲ್ಲಿ ಕಪ್ಸ್ ಹಾಕಿನೇ ನಾನು ಪ್ರಿನ್ಸಸ್ ಕಟ್ಟಲ್ಲಿ ಕಪ್ಸ್ ಹಾಕಿ ಸ್ಟಿಚ್ ಮಾಡಿರೋವಂಥದ್ದು. ಇಲ್ಲಿ ನೋಡಿ, ಜೊತೆಗೆ ಇದೇನಾಗಿದೆ ಅಂತಂದರೆ ಫ್ರಂಟಲ್ಲಿ ಅವರು ಫ್ರಂಟಲ್ಲಿ ಬಟನ್ ಇರೋವಂಥದ್ದಕ್ಕೆ ವರ್ಕ್ ಇರೋದನ್ನ ತೊಗೊಂಡ್ಬಿಟ್ಟಿದ್ದಾರೆ ಇದನ್ನು, ಓಕೆನಾ? ಹಾಗಾಗಿ ನೋಡಿ, ಇಲ್ಲಿ ಸೆಂಟ್ರಲ್ ಕೂಡ ನಮಗಿಲ್ಲಿ ಸ್ಟಿಚಿಂಗ್ ಕಾಣಿಸ್ತಿರ್ಬೋದು ನಿಮಗೆ, ಈ ಜಾಯಿಂಟ್ ಕಾಣಿಸ್ತಿದೆ. ಅದನ್ನು ಬಂದುಬಿಟ್ಟು ಅವರು ಇಲ್ಲ ನನಗೆ ಬ್ಯಾಕ್ ಬಟನ್ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ಇದು ಅಂದ್ರೂ ಇಲ್ಲಿ ಸ್ವಲ್ಪ ನಾನು ನೆಕ್ ಹತ್ರ ಬಿಟ್ಬಿಟ್ಟು ನಾನು ಇದನ್ನು ಅಟ್ಯಾಚ್ ಮಾಡಿದ್ದೀನಿ, ಫಿನಿಶಿಂಗ್ ಮಾಡಿದ್ದೀನಿ ನೆಕ್ಕು. ಆದರೆ ನೀವು ಕರೆಕ್ಟ್ ಮೆಷರ್ಮೆಂಟ್ ತೊಗೊಂಡ್ರೆ ಬ್ಲೌಸ್ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ನೀವು ಯಾವಾಗ ನಿಮ್ಮ ಸೈಜ್ ಬೇರೆ ಇರುತ್ತೆ, ನೀವು ಬ್ಲೌಸ್ ಮತ್ತು ಬುಕ್ ಮಾಡಿ ತೊಗೊಳೋದು ಬೇರೆ ಆಗುತ್ತೆ, ಆವಾಗ ಆ ಥರ ಆದರೆ ಪ್ರಾಬ್ಲಮ್ ಆಗುತ್ತೆ, ಸ್ಟಿಚಿಂಗಲ್ಲಿ ಚೆನ್ನಾಗಿ ಬರೋಲ್ಲ ಅದು. ಅಂದರೆ ನಿಮ್ಮ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಆ ವರ್ಕ್ ಅನ್ನೋದು ಕೂತ್ಕೊಳ್ಳೋದಿಲ್ಲ. ಆವಾಗ ನಿಮ್ಮ ಬ್ಲೌಸ್ ಅಷ್ಟು ದುಡ್ಡು ಕೊಟ್ಟು ಸ್ಟಿಚ್ ಮಾಡಿಸ್ಕೊತೀರಾ, ಮತ್ತು ಬ್ಲೌಸ್ ಮೆಟೀರಿಯಲ್ಗೆ ನೀವು ಅಮೌಂಟ್ನ ಹಾಕಿರ್ತೀರಾ, ಎಲ್ಲ ಟೋಟಲ್ ನಿಮಗೆ ತುಂಬ ಒಂಥರ ಅದು ಅಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ನಾವು ಹಾಕಿದಾಗ ಕಾಣಲಿಲ್ಲ ಅಂದಾಗ ಸ್ಟಿಚ್ ಮಾಡಿದಾಗಲೂ ಅದು ಫಿನಿಶಿಂಗ್ ಬರೋಲ್ಲ. ಜೊತೆಗೆ ನಾವು ವೇರ್ ಮಾಡಿದಾಗಲೂ ನಮ್ಮ ಮೈ ಮೇಲೆ ಕೂಡ ಅದು ಒಂದು ಲುಕ್ಕಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆರಿ ವರ್ಕ್ ಬ್ಲೌಸ್ಗಳನ್ನ ಯಾರೇ ಆಗಲಿ ಆರಿ ವರ್ಕ್ ಮಾಡಿಸುವಾಗಲೂ ಅಷ್ಟೇ ಮೆಷರ್ಮೆಂಟ್ ಬ್ಲೌಸ್ನ ಕೊಟ್ಬಿಟ್ಟು ಮಾಡಿಸಿ. ಇಲ್ಲ ನೀವು ಬುಕ್ ಮಾಡಿ ನಾನು ತೊಗೊತೀನಿ, ಆನ್ಲೈನ್ ಶಾಪಿಂಗಲ್ಲೇ ನಾನು ತೊಗೊತಿದ್ದೀನಿ ಅಂತಂದರೆ
ದಯವಿಟ್ಟು ನಿಮ್ಮ ಬಾಡಿ ಮೆಜರ್ಮೆಂಟ್ ಏನಿದೆ ಅಂದರೆ ನಿಮ್ಮ ಸೈಜು, ನೀವು ಡ್ರೆಸ್ಸು ಅದೆಲ್ಲ ತೊಗೊಳ್ಳುವಾಗ ನಿಮಗೊಂದು ಸೈಜ್ ಅಂತ ಗೊತ್ತಿರುತ್ತೆ. ಎಕ್ಸೆಲ್ಲು, ಎಸ್ಸು, ಎಮ್ಮು, ಎಲ್ಲು, ಎಕ್ಸೆಲ್ಲು, XXL, XXL ಈ ಥರ ಇರುತ್ತೆ ಅಲ್ವಾ. ಅದನ್ನು ನೋಡಿಬಿಟ್ಟು ನೀವು ತೊಗೊಳ್ಳಿ. ಓಕೆನಾ. ಇನ್ನು ತುಂಬ ಬ್ಲೌಸಸ್ ಇದೆ, ಸ್ಟಿಚ್ ಮಾಡಬೇಕು. ಅವರು ಇವಾಗ ಅರ್ಜೆಂಟಾಗಿ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ರು, ಹಾಗಾಗಿ ನಾನು ಇದಿಷ್ಟು ಬ್ಲೌಸ್ ತೋರಿಸಿದ್ದೀನಿ. ಇನ್ನು ಮತ್ತು ಮೊನ್ನೆ ವೀಡಿಯೋ ಮಾಡಿರೋದು ಇದೆ, ಅದನ್ನು ನಾನು ಇನ್ನೂ ಬೇರೆ ಬೇರೆ ಥರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲೇ ಹಾಕ್ತಾಯಿದ್ದೀನಿ ಡಿಸೈನ್ಸು. ಓಕೆನಾ. ಹಾಗಾಗಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವೀಡಿಯೋಸ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ. ವೀಡಿಯೋಸ್ನ ಶೇರ್ ಮಾಡಿ. ನೀವು ಶೇರ್ ಮಾಡಿದಷ್ಟು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅಂದರೆ ಎಂಬ್ರಾಯ್ಡ್ರಿ ಕಲಿಯೋಂಥವ್ರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅವರಿಗೆ ಒಂದಷ್ಟು ಅಟ್ಲೀಸ್ಟ್ ಕಲೀಲಿಲ್ಲ ಅಂತಂದ್ರೂ ನಾನು ಹೇಳೋದೇನಪ್ಪ ಅಂತಂದರೆ, ನಾವು ಹಾಕಿರೋಂಥ ಒಂದು ಡಿಸೈನ್ಸ್ ಕ್ಲಿಪ್ಪಿಂಗ್ಸ್ನ ಅವ್ರು ತೊಗೊಂಡ್ರೆ, ಅಂದರೆ ಫೋಟೋಸ್ನ ತೊಗೊಂಡ್ರೆ, ಆ ಫೋಟೋಸ್ ತೋರಿಸ್ಬಿಟ್ಟು ಅವ್ರು ಬೇರೆ ಕಡೆ ಕೂಡ ಅವರು ಎಂಬ್ರಾಯ್ಡ್ರಿ ವರ್ಕ್ ಕೂಡ ಮಾಡಿಸ್ಕೋಬೋದು. ಇದೇ ಥರ ಡಿಸೈನ್ ನಮಗೆ ಮಾಡಿಕೊಡಿ ಅಂತ ಕೇಳಿದ್ರೆ ಎಲ್ಲಿ ಬೇಕಾದರೂ ಮಾಡಿಕೊಡ್ತಾರೆ ಅಲ್ವಾ. ಅಂದರೆ ಅವ್ರ ಹತ್ರ ಇರೋ ಡಿಸೈನ್ಸೇ ಹಾಕಬೇಕು ಅನ್ನೋದು ಏನಿರಲ್ಲ. ಇವಾಗ ನನ್ನ ಹತ್ರನೂ ಅಷ್ಟೇ ಸುಮಾರು ಜನ ಬರ್ತಾರೆ. ಕೆಲವೊಂದಷ್ಟು ಪ್ಯಾಟ್ರನ್ಗಳು ನಾನು ತೋರಿಸ್ತೀನಿ, ಈ ಥರ ಇದೆ ಅಂತೇಳಿ. ಕೆಲವ್ರಿಗೆ ಅದು ಯಾವುದೂ ಇಷ್ಟ ಆಗಿಲ್ಲ ಅಂತಂದರೆ ಪರವಾಗಿಲ್ಲ, ನಿಮ್ಮ ಹತ್ರ ಇರೋದನ್ನೇ ಕೊಡಿ, ನಂಗೆ ಡಿಸೈನ್ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅದರಲ್ಲೇನು ತೊಂದರೆ ಇಲ್ಲ ಅಲ್ವಾ. ಅವ್ರು ಹೇಳಿದ ಡಿಸೈನು ನಾವು ಮಾಡ್ಬೋದು. ಇಲ್ಲ ನಮಗೆ ಬರೋವಂಥ ಡಿಸೈನು ಅಂದರೆ ನಾವು ಯಾವುದನ್ನು ಒಂದಷ್ಟು ಡಿಸೈನ್ಸ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನಾದರೂ ಮಾಡ್ಬೋದು. ಓಕೆನಾ. ನೋಡಿ, ಇಲ್ಲಿ ಇನ್ನೊಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಾವೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋವಂಥದ್ದು. ಇದೆಲ್ಲ ಏನು ಗೊತ್ತಾ, ಟೈಲರ್ ಕೊಟ್ಟಿದ್ದಂಥ ಬ್ಲೌಸ್ಗಳು ನನಗೆ. ಅವರು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ರು. ಸ್ಟಿಚ್ ಮಾಡಿಬಿಟ್ಟು ನಂಗೆ ಕೊಟ್ಟಿದ್ರು. ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಸ್ಟಿಚ್ ಆಗಿರೋ ಬ್ಲೌಸ್ಗೆ ನಾನು ವರ್ಕ್ ಮಾಡಿರೋವಂಥದ್ದು. ನೋಡಿ, ಡಿಸೈನ್ ಮಾತ್ರ ಸಾಕಾದಾಗಿ ಬಂದಿದೆ ಫ್ರೆಂಡ್ಸ್. ಇದು ಒಂದು 3-4 ಬ್ಲೌಸ್ ಕೊಟ್ಟಿದ್ರು ಅವ್ರು ನನಗೆ, ಇದೇ ಥರ ವರ್ಕ್ ಮಾಡ್ಕೊಂಡು ಕೊಡಿ ಅಂತ ಅಂದ್ಬಿಟ್ಟು. ಇನ್ನೂ ಒಂದು ಬ್ಲೌಸ್ ಅವ್ರದ್ದು ನನ್ನ ಹತ್ರನೇ ಉಳ್ಕೊಂಬಿಟ್ಟಿದೆ, ಅದನ್ನು ಕೊಡಬೇಕು. ಯಾವಾಗ ಮಾಡ್ಕೊಡ್ತೀನಿ ಗೊತ್ತಿಲ್ಲ. ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದೊಂದು ಬ್ಲೌಸ್ ಲೇಟಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇದು ಇನ್ನೊಂದು ಗ್ರೀನ್ ಮೇಲೆ ಪಿಂಕ್ ಮಾಡಿದ್ದೀನಿ. ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ಕಾಂಬಿನೇಷನ್ನ ನಾವು ಮಾಡಿಕೊಂಡು ಮಾಡಿರ್ತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಲೀವ್ ಮಾತ್ರ ಸಖತ್ತಾಗಿ ಬಂದಿದೆ. ನೆಕ್ ಕೂಡ ಅಷ್ಟೇ. ಇದಂದರೆ ಪ್ಯಾಚ್ ವರ್ಕ್ ಬ್ಲೌಸು. ಇದಕ್ಕೆ ಪೋಟ್ಲಿ ಬಟನ್ ಇಟ್ಬಿಟ್ಟು ಸ್ಯಾರಿ ಕಲರಲ್ಲಿ ಇದು ಮಾಡಿಬಿಟ್ಟು ಮತ್ತು ಸ್ಲೀವಲ್ಲಿ ಕೂಡ ಪ್ಯಾಚ್ ವರ್ಕ್ ಮಾಡಿ ಪೋಟ್ಲಿ ಬಟನ್ ಹಾಕಿದ್ದೀನಿ. ಈ ಥರ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ರು, ಇದೇ ಥರ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಒಟ್ಟಲ್ಲಿ ಯಾವುದೇ ಡಿಸೈನ್ನ ಕಳಿಸ್ಕೊಟ್ರು ಅದನ್ನು ಮಾಡಿಕೊಡ್ತೀವಿ ಫ್ರೆಂಡ್ಸ್. ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಏನು ಹೇಳಲ್ಲ. ಎಲ್ಲ ಥರ ಬ್ಲೌಸ್ನು ನಾವು ಸ್ಟಿಚ್ ಮಾಡ್ಬೋದು. ನೋಡಿ, ಇದೊಂದು ಕಾಟನ್ ಸ್ಯಾರಿ, ಇದ್ರದ್ದು ಬೋಟ್ ನೆಕ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ಅಷ್ಟೇ ಅವರೇನೆ ಕಸ್ಟಮರೇ ನನಗೆ ಪಿಣ್ಯ ದಾಸರಳ್ಳಿಯಿಂದ ಕಳಿಸಿದ್ದು ಬ್ಲೌಸು. ಅವರು ಇದೇ ಥರ ಇರಲಿ ಅಂತ ಹೇಳಿಬಿಟ್ಟು ನನಗೆ ಕಳಿಸ್ಕೊಟ್ಟಿದ್ರು ಬ್ಲೌಸು. ನೋಡಿ, ಈ ಥರ ಬಂದಿದೆ. ಟಸಲ್ಸ್ ಚೆನ್ನಾಗಿ ಬಂದಿದೆ ಇದ್ರದ್ದು. ಶೇಪ್ ಕೂಡ ಅಷ್ಟೇ. ಬ್ಯಾಕಲ್ಲಿ ಒಂದೆರಡು ಪೋಟ್ಲಿ ಬಟನ್ ಹಾಕಿದ್ದೀನಿ, ಒಂದು 5-6. ಮತ್ತು ಫ್ರಂಟಲ್ಲೂ ಅಷ್ಟೇ ನೋಡಿ, ಈ ಥರ ಸ್ಯಾರಿ ಪೀಸಲ್ಲಿ ಪೋಟ್ಲಿ ಬಟನ್ ಮಾಡ್ಕೊಂಡಿದ್ದೀನಿ. ಸ್ಲೀವಲ್ಲೂ ಅಷ್ಟೇ. ಸ್ಲೀವ್ ಮತ್ತು ಫ್ರಂಟ್ ಒಂದು ಸೈಡ್ ಮಾಡಿಕೊಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಫ್ರಂಟಲ್ಲಿ ಬೇಕಿದ್ರೆ ಹಾಕೋಬೋದಿತ್ತು, ಇಲ್ಲಾಂದರೆ ಬಿಡ್ಬೋದಿತ್ತು. ಆದರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಮಾಡಿರುವಂಥದ್ದು. ಇದೇನು ಗೊತ್ತಾ ಫ್ರೆಂಡ್ಸ್, ಇದು ನನ್ನದೇ ಬ್ಲೌಸು. ಇದು ಹಳೆ ಬ್ಲೌಸು. ಇದು ಮೆಜರ್ಮೆಂಟಿಗೆ ಅಂತ ಅಂದ್ಬಿಟ್ಟು ಒಂದು ಬ್ಲೌಸ್ ಇಟ್ಕೊಂಡಿದ್ದೆ. ಈ ನಡುವೆ ಎಲ್ಲ ಬ್ಲೌಸು ಸ್ವಲ್ಪ ಟೈಟ್ ಆಗ್ತಿದೆ ಅಂಥೇಳಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಈ ಬ್ಲೌಸ್ ತಂದು ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೇನು ತೆಗೆದುಬಿಟ್ಟಿದ್ದೀನಲ್ವ ಅಂಥೇಳಿ ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಇದೆಲ್ಲ ಸುಮಾರು ಒಂದು 15-20 ವರ್ಷದ ಬ್ಲೌಸು. ಇದನ್ನು ಆವಾಗಲೂ ಕೂಡ ನಾನು ಇದೇ ಥರ ಪ್ಯಾಚ್ ವರ್ಕ್ ಎಲ್ಲ ಜಾಸ್ತಿ ಓಡ್ತಾಯಿತ್ತು. ಆವಾಗ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ನ. ಹಳೆ ಬ್ಲೌಸ್ ಇದು, ಆಯಿತಾ. ಆಮೇಲೆ ಇದು ಈಗ ಹೊಲ್ದಿರೋದು ಅಂದ್ಕೊಬೇಡಿ. ಅಂದರೆ ಈ ಪ್ಯಾಟ್ರನ್ಸ್ ಎಲ್ಲ ಈಗಲೂ ಸ್ಟಿಚ್ ಮಾಡ್ತೀವಿ ನಾವು. ಇದೆಲ್ಲ ಇನ್ನು ಮಿಕ್ಕಿದೆಲ್ಲ ನೋಡಿ, ಇದೆಲ್ಲ ಕಸ್ಟಮರ್ ಬ್ಲೌಸು. ಇನ್ನೂ ಇದೆ ಫ್ರೆಂಡ್ಸ್. ಏನು ಗೊತ್ತಾ, ಟೈಮ್ ಮಾತ್ರ ಸಾಕಾಗ್ತಾ ಇಲ್ಲ. ಹಬ್ಬ ಇರೋದ್ರಿಂದ, ದಸರಾ ಹಬ್ಬ, ಫುಲ್ ಬ್ಯುಸಿ ಇದ್ದೀನಿ. ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಈಗಾಗಲೇ ನಾನು ಇದನ್ನು ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿದೆ. ಒಂದು 9-9:30 ಇನ್ನೇನು ಅಂಗಡಿ ಕ್ಲೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಅಷ್ಟೊತ್ತಿಗೆ ಇನ್ನು ತೊಗೊಂಡೋಗ್ಬಿಡ್ತಾರೆ ಅಂತ ಮಾಡ್ತಾಯಿದ್ದೆ. ನೋಡಿ, ಇದೊಂದು ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ, ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿದೆ ಇದು ಬ್ಲೌಸು. ಇದನ್ನು ತೊಗೊಂಡೇ ಹೋಗಿಲ್ಲ. ಬ್ಯಾಕಲ್ಲಿ ಸ್ವಲ್ಪ ಮಡ್ಕ ಡಿಸೈನ್ ಥರ ಬರಲಿ ಅಂತ ಹೇಳಿದರು ಅವರು. ಸ್ವಲ್ಪ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ, ತುಂಬ ಜಾಸ್ತಿ ಏನು ಕೇಳಿರಲಿಲ್ಲ ಅವರು. ಹಾಗಾಗಿ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿದರು, ಸಿಂಪಲ್ಲಾಗಿರೋ ಡಿಸೈನ್ ಬರಲಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೀರೆ ಇದು 2 ಸ್ಯಾರಿ ಒಂದೇ ಥರ ಇತ್ತು ಫ್ರೆಂಡ್ಸ್. ಅದು ಇನ್ನೊಂದು ಬ್ಲೌಸ್ ನಿಮಗೆ ವೀಡಿಯೋ ಮಾಡ್ಕೊಂಡಿದ್ದೀನೋ ಇಲ್ವೋ ನನಗೆ ನೆನಪಿಲ್ಲ. ನೋಡಿ, ಇದು ಅಷ್ಟೇ ಫುಲ್ಲು ಪೋಟ್ಲಿ ಬಟನೇ ಹಾಕಿರೋದು. ಇದಕ್ಕೆ ಟಸಲ್ಸಿಗೆ ಮತ್ತು ನೆಕ್ಗೆ ತುಂಬ ಅಂದರೆ ತುಂಬ ಒತ್ತೊತ್ತಾಗಿ ಕೊಟ್ಟಿದ್ದೀವಿ. ಇದಕ್ಕೆ ಗ್ಯಾಪ್ ಕೂಡ ಕೊಟ್ಟಿಲ್ಲ. ಅದರಲ್ಲಿ ಅವರು ತೋರಿಸಿದ ಫೋಟೋನೇ ಅದೇ ಥರ ಇತ್ತು. ಹಾಗಾಗಿ ಈ ಒಂದು ಬ್ಲೌಸ್ ನಿಮಗೆ ಮುಂಚೆನೇ ತೋರಿಸಿರ್ಬೋದು ಅನ್ಕೋತೀನಿ, ಆದರೆ ನೆನಪಿಲ್ಲ ನನಗೆ. ನೋಡಿ, ಈಗ ಅಂಗಡಿ ಕ್ಲೋಸ್ ಮಾಡಿದ್ದೀನಿ. ಮಾಡಿದ್ರೂ ನನಗೆ ಇವಾಗ 9:30 10 ಗಂಟೆ ಆಗಿದೆ. 10 ಗಂಟೆ ಇನ್ನೂ ಊಟ ಏನು ಮಾಡೋಕ್ಕೆ ಹೋಗಿರಲಿಲ್ಲ ನಾನು.
ಫಸ್ಟು ಒಂದಷ್ಟು ಬ್ಲೌಸ್ಗಳನ್ನ ಕಟಿಂಗ್ ಮಾಡಬೇಕಿತ್ತು, ಕಟ್ ಮಾಡಿ ಇಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಫುಲ್ ಬ್ಲೌಸೆಲ್ಲ ಕಟ್ ಮಾಡಿ ನಾನು ಮತ್ತು ಬೆಳಗ್ಗೆ ನಂಗೆ ಸ್ಟಿಚ್ ಮಾಡೋಕ್ಕೆ ಬೇಕಿತ್ತಲ್ವಾ, ಇವಾಗ ನೈಟ್ ಕಟ್ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆಗೆ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೆಳಗ್ಗೆ ಸ್ಟಿಚಿಂಗಿಗೆ ಟೈಮ್ ಹೋಗ್ಬಿಡುತ್ತೆ. ಈ ಡೇ ಟೈಮಲ್ಲಿ ಸ್ಟಿಚ್ ಮಾಡಿದ್ರೆ ಕಟಿಂಗ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಯಾರಾದರೂ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಯಾರಾದರೂ ಓಡಾಡ್ತಾ ಇರ್ತಾರೆ, ಇಲ್ಲಿ ಬಂದು ಡಿಸ್ಟರ್ಬೆನ್ಸ್ ಆದರೆ ಕಟಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಆಲ್ಮೋಸ್ಟ್ ನೈಟಲ್ಲಿ ಕಟ್ ಮಾಡಿ ಇಟ್ಕೊತೀನಿ ಬ್ಲೌಸು. ನೈಟ್ ಕಟ್ ಮಾಡಿ ಇಟ್ಕೊಂಡ್ರೆ ನಂಗೆ ಬೆಳಗ್ಗೆ ಕೆಲಸ ಮಾಡೋಕ್ಕೆ ಸುಲಭ ಆಗುತ್ತೆ. ನೀವು ಕೂಡ ಯಾರಾದರೂ ಟೈಲರ್ಸ್ಗಳಿದ್ರೆ ಇದೇ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿ. ನೈಟಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಲೌಸ್ಗಳನ್ನ ನೀವು ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಡೇ ಟೈಮಲ್ಲಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸ್ಟಿಚಿಂಗ್ ಮಾಡುವಾಗ ನಮ್ಗೆ ಅಷ್ಟು ಪ್ರಾಬ್ಲಮ್ ಅನಿಸಲ್ಲ ಯಾರೇ ಬಂದ್ರೂ. ಕಟ್ ಮಾಡುವಾಗ ಏನು ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್ ನಮಗೆ ಕಟಿಂಗ್ ಮೇಲೇ ಇರಬೇಕಾಗತ್ತೆ. ಯಾಕಂದರೆ ಕಟಿಂಗ್ ಚೆನ್ನಾಗಿ ಬಂತು ಅಂತಂದರೆ ಸ್ಟಿಚಿಂಗಲ್ಲಿ ಆಲ್ಮೋಸ್ಟ್ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿ, ನಾನು ಇವಾಗ ಏನು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಲ್ಲ, ಇದು ಅಷ್ಟೇ. ನಾನು ಇವಾಗ ಸಂಡೇ ಅಥವಾ ಮಂಡೇನೇ ಕೊಡಬೇಕು ಇದು ಬ್ಲೌಸು. ಇವ್ರದ್ದು ತುಂಬ ಬ್ಲೌಸಸ್ ಇದೆ. ಇವ್ರು ಬಂದು ಇಲ್ಲೇ ನಮ್ಮ ನಿಯರ್ ಬೈ ಗೊಲಹಳ್ಳಿ ಅಂತ ಅಂದ್ಬಿಟ್ಟು ಊರಿದೆ, ಅಲ್ಲಿಂದ ತಂದು ಕೊಟ್ಟಿರೋವಂಥದ್ದು. ಆ ಊರಲ್ಲಿ ಇಲ್ಲ ಅಂದ್ರೂ ಫಸ್ಟು ನನಗೆ ಯಾರೂ ಪರಿಚಯ ಇರಲಿಲ್ಲ. ಆಮೇಲೆ ಯೂಟ್ಯೂಬ್ ನೋಡಿ ತುಂಬ ಜನ ಬಂದರು. ನನ್ನ ಮಗನ ಕ್ಲಾಸ್ಮೇಟ್ಸ್ ಅವರ ತಾಯಿ ಅವ್ರ ಕಡೆಯಿಂದ ನಂಗೆ ಪರಿಚಯ ಆಗಿದ್ದು. ಈಗ ಎಷ್ಟು ಕಸ್ಟಮರ್ಸ್ ಇದ್ದಾರೆ ಅಂತಂದರೆ ಆ ಊರಲ್ಲಿ ನನಗೆ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ತುಂಬ ಬಟ್ಟೆಗಳು ಬರ್ತಾ ಇರುತ್ತೆ ಆ ಕಡೆಯಿಂದ, ಆ ಕಡೆ ಎಲ್ಲ ಅಕ್ಕಪಕ್ಕ ಊರುಗಳಿಂದ ಬರ್ತಾ ಇರುತ್ತೆ. ಹಾಗಾಗಿ ಹೇಳಿದ ಟೈಮಿಗೆ ಬಟ್ಟೆ ಕೊಡಬೇಕು ಅಂತಂದಾಗ ನಾವು ಟೈಲರ್ಸ್ಗಳು ಸ್ವಲ್ಪ ನಿದ್ದೆ, ಊಟ ಎಲ್ಲನೂ ತ್ಯಾಗ ಮಾಡಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ದಿನಗಳು ನಾವು ಮಧ್ಯಾಹ್ನ ಟೈಮ್ ಊಟ ಮಾಡೋಕ್ಕೂ ಟೈಮ್ ಸಿಕ್ಕಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ, ಬಟ್ಟೆ ಕೊಡಬೇಕಂತ. ಮತ್ತು ಈ ಕರೆಂಟ್ಗಳು ಬೇರೆ ಪ್ರಾಬ್ಲಮ್ ಆಗ್ತಿರುತ್ತೆ. ಕರೆಂಟ್ ಇರುವಾಗ ನಮ್ಮ ಕೆಲಸ ನಾವು ಮಾಡ್ಕೊಂಬಿಡೋಣ ಅಂತ ಹೇಳ್ಬೋದು. ಕರೆಂಟ್ ಹೊರಟೋಗ್ಬಿಟ್ರೆ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಇವಾಗ ನಾನು ಬ್ಯಾಕ್ ಕಟ್ ಮಾಡಿದ್ದೆ ಅಲ್ವಾ, ಅದನ್ನೇ ಇಟ್ಕೊಂಡ್ಬಿಟ್ಟು ಇವಾಗ ಫ್ರಂಟ್ ಕಟ್ ಮಾಡ್ಕೊತಿದ್ದೀನಿ. ಈ ಮೆಥಡಲ್ಲಿ ನೀವು ಫ್ರಂಟ್ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ, ಆಯಿತಾ. ಅಂದರೆ ಸುಲಭ ಆಗುತ್ತೆ ನಿಮಗೆ ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ. ಸೇಮ್ ಮೆಜರ್ಮೆಂಟ್ ಇರುತ್ತೆ, ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಮತ್ತು ಓಕೆ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕ್ಗೋಸ್ಕರನೇ ವೆಯ್ಟ್ ಮಾಡ್ತಿರ್ತೀನಿ. ಏನಿಲ್ಲ, ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೂ ಏನಾಗುತ್ತೆ, ಒಂದು ಸ್ವಲ್ಪ ನಾವು ಇಂಪ್ರೆಸ್ ಆಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ಬೋದಲ್ವಾ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿರ್ತೀವಿ ಅಷ್ಟೇ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ವೀಡಿಯೋಸ್ ಈ ಥರದ್ದು ಇಷ್ಟ ಆಗ್ತಿದೆ ಜನಗಳಿಗೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಮತ್ತು ಯಾರಿಗೆಲ್ಲ ನಮ್ಮ ಬೋಟಿಕಲ್ಲಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಇಷ್ಟ ಇದೆ ಅವರೆಲ್ಲ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದೇ ನಂಬರಿಗೆ ನೀವು ವಾಟ್ಸಪ್ ಆದರೂ ಮಾಡಿ, ಇಲ್ಲಾಂದರೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ, ಇಲ್ಲಾಂತಂದರೆ ಕಾಲ್ ಆದರೂ ಮಾಡಿ, ಯಾವ್ದು ಮಾಡಿದರೂ ಓಕೆ. ನೋಡಿ ಇವಾಗ ನಾನು ಫ್ರಂಟಲ್ಲಿ ಡೌನು ಎಷ್ಟು ತೊಗೋಬೇಕು ಅಂತೇಳಿ ಮೆಜರ್ಮೆಂಟ್ ಬ್ಲೌಸ್ ಇದ್ಬಿಟ್ರೆ ಆರಾಮಾಗಿ ತೊಗೋಬೋದು. ಇಲ್ಲಾಂತಂದರೆ ನಾವು ಎಲ್ಲನೂ ಡಿವೈಡೆಡ್ ಬೈ ಮಾಡಿಕೊಂಡು ಲೆಸ್ ಮಾಡಿಕೊಂಡು ಇದು ಮಾಡ್ಕೊಂಡು ಮಾಡೋಕ್ಕೆ ಕಷ್ಟ ಅನಿಸುತ್ತೆ. ಇಲ್ಲಾಂದರೆ ಬಾಡಿ ಮೆಜರ್ಮೆಂಟ್ ಕರೆಕ್ಟಾಗಿದ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು ತುಂಬ ಬ್ಲೌಸಸ್ನ ಬಾಡಿ ಮೆಜರ್ಮೆಂಟ್ ತೊಗೊಂಡೇ ಮಾಡಿಕೊಟ್ಟಿದ್ದೀನಿ. ತುಂಬ ಬ್ಲೌಸ್ ಮಾಡಿದ್ದೀನಿ ಬಾಡಿ ಮೆಜರ್ಮೆಂಟ್ ತೊಗೊಂಡು, ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರು ಅಷ್ಟೇ, ಅವ್ರ ಬ್ಲೌಸಸಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ಮಾತ್ರ ಚೇಂಜ್ ಮಾಡ್ತೀವಿ. ಇಲ್ಲಾಂದರೆ ಆಲ್ಮೋಸ್ಟು ಅವ್ರ ಬ್ಲೌಸ್ ಫಿಟ್ಟಿಂಗ್ ಏನಿರುತ್ತೆ ಅಷ್ಟು ಪರ್ಫೆಕ್ಟಾಗಿರುತ್ತೆ. ಯಾಕೆ ಅಂತಂದರೆ ನಂಗೆ ಇವತ್ತು ಒಂದು ಸರ್ತಿ ಬಂದಿದ್ದ ಕಸ್ಟಮರು ಮತ್ತೆ ರಿಪೀಟ್ ಇನ್ನು ಬರೋಕ್ಕೆ ಶುರು ಆದರೆ ಅವರು ಇನ್ನು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಹಾಗಾಗಿ ಯಾಕೆ ಅಂತಂದರೆ ನಮ್ಮ ಏರಿಯಾ ಇರೋದು ಸ್ವಲ್ಪ ಒಳಗಡೆಗೆ, ಮೇಯ್ನ್ ರೋಡಲ್ಲಿಲ್ಲ ನಮ್ಮದು ಅಂಗಡಿ ಬಂದುಬಿಟ್ಟು. ಸ್ವಲ್ಪ ಮೇಯ್ನ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ನಾವು ಒಳಗಡೆ ಬರಬೇಕು. ಅಷ್ಟು ನಮಗೆ ಮೇಯ್ನ್ ರೋಡ್ ಕಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಇದಾಗ್ತಾ ಇತ್ತೇನೋ. ಆದರೆ ಒಳಗಡೆಗಿದ್ರೂ ಒಂದು ದಿನವೂ ನಾನು ಫ್ರೀ ಅಂತ ಇಲ್ಲ. ಹಾಗಾಗಿ ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ, ನಾವು ಮಾಡೋವಂಥ ಕೆಲಸ ಚೆನ್ನಾಗಿತ್ತು ಅಂತಂದರೆ ಎಲ್ಲಿದ್ದರೂ ಹುಡ್ಕೊಂಡು ಬರ್ತಾರೆ ಜನ. ನಮ್ಗೆ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಏನಿಲ್ಲ. ಎಷ್ಟೋ ಜನ ನಂಗೆ ಟೈಲರ್ಸ್ಗಳು ಎಷ್ಟೋ ಜನ ಮೇಡಮ್ ನಾವು ಮನೇಲೇ ಬಟ್ಟೆ ಹೊಲಿತಾ ಇದ್ದೀವಿ, ನಮಗೆ ಇದು ಬಟ್ಟೆನೇ ಬರಲ್ಲ, ನಾನು ಚೆನ್ನಾಗೇ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ನೀವು ರೇಟಲ್ಲಾಗಿರ್ಬೋದು ಮತ್ತು ಜೊತೆಗೆ ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲಾಗಿರ್ಬೋದು, ಫಿನಿಶಿಂಗು ಮತ್ತು ಜನಗಳಿಗೂ ಸ್ವಲ್ಪ ಅಟ್ರ್ಯಾಕ್ಟ್ ಆಗೋ ಥರ ನಾವು ಒಂದು ಸ್ವಲ್ಪ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಅಂದರೆ ಒಂದೇ ಪ್ಯಾಟ್ರನ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಯಾವುದೇ ಕೊಟ್ಟರು ನಾವು ಸ್ಟಿಚ್ ಮಾಡ್ತೀವಿ ಅಂತ ಇದ್ದಾಗ ಆರಾಮಾಗಿ ನಮಗೆ ಕಸ್ಟಮರ್ಸ್ ಕೂಡ ಬರ್ತಾ ಹೋಗ್ತಾರೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಫ್ರೀಯಾಗಿ ಆರಾಮಾಗಿ ನೀವು ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕಲಿಬೋದು. ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋದನ್ನು ಆರಾಮಾಗಿ ನೀವು ಕಲಿಬೋದು. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ನೋಡಿ ಈಗ ನಾನು ಡಾಟ್ಸ್ ಎಲ್ಲೆಲ್ಲಿ ಹಾಕಿದ್ದೀನಲ್ವ ಟಕ್ಸ್ ಹಿಡಿಯೋಕ್ಕೋಸ್ಕರ, ಅದಕ್ಕೆಲ್ಲ ನಾನು ನ್ಯಾಚ್ ಮಾಡ್ಕೊತಾ ಇದ್ದೀನಿ. ನ್ಯಾಚ್ ಹೊಡ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಡಾಟ್ಸ್ನ ಹಾಕ್ಬೋದು, ಓಕೆನಾ. ಮತ್ತು ಯಾವುದೇ ಕೆಲಸ ಆಗಲಿ ಫ್ರೆಂಡ್ಸ್, ಏನು ಗೊತ್ತಾ, ಶ್ರದ್ಧೆಯಿಂದ ಮಾಡಿ. ಕೆಲಸ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತೀವಿ, ನಾವು ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೇ, ಅದಕ್ಕೆ ಅಷ್ಟೇ ಒಂದು ಗೆಲುವು ಅನ್ನೋದು ನಮ್ಮಲ್ಲಿ ಇರುತ್ತೆ, ಅಷ್ಟೇ ನಾನು ಹೇಳೋದು.
ಇಂಟ್ರೆಸ್ಟಾಗಿ ಮಾಡಬೇಕು ಅಷ್ಟೇ. ಏನೋ ಒಂದಿನ ಮಾಡ್ತೀನಿ, ಒಂದಿನ ಬಿಟ್ಬಿಡ್ತೀನಿ, ಒಂದಿನ ಫುಲ್ಲು ಇಂಟ್ರೆಸ್ಟಲ್ಲಿ ಕೆಲಸ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಯಾಕೆ ಅಂತಂದರೆ ನಮಗೂ ಕೂಡ ಒಂದೊಂದು ರೂಪಾಯಿ ಮುಖ್ಯ ಆಗಿರುತ್ತೆ. ಈಗಿನ ಜನ್ರೇಷನಲ್ಲಿ ದುಡ್ಡಿಗೆ ಎಷ್ಟು ಮಹತ್ವ ಇದೆ ಅಂತಂದರೆ ಈಗ ಸುಮ್ಮನೆ ಖಾಲಿ ಕೂತ್ಕೊಳ್ಳೋಕೆ ಯಾರಿಂದನೂ ಆಗಲ್ಲ. ಯಾಕೆ ಅಂತಂದರೆ ಅಷ್ಟು ಎಲ್ಲ ಬೆಲೆಗಳು ಜಾಸ್ತಿ ಇದೆ. ಮಕ್ಕಳು, ಸ್ಕೂಲು, ಫೀಸು, ಜೊತೆಗೆ ಮನೆ ಪ್ರತಿಯೊಂದು ನಡ್ಸ್ಕೊಂಡು ಹೋಗಬೇಕಾಗಿರುತ್ತೆ. ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಎಲ್ಲ ಇದೆ ಬಿಡಪ್ಪ ಅಂತ ಅಂದ್ರೂ ನಾನು ಹೇಳೋದೇನಪ್ಪ ಅಂದರೆ ಮನೇಲಿ ಎಲ್ಲ ಫೆಸಿಲಿಟಿ ಇದೆ, ಏನಕ್ಕೂ ನಂಗೆ ತೊಂದರೆ ಇಲ್ಲ ಅಂತಂದರೆ ನಡೆಯುತ್ತೇನೋ. ಆದರೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರುವಾಗ ನಾವು ಕಷ್ಟಪಟ್ಟು ಕೆಲಸ ಮಾಡಲೇಬೇಕಾಗತ್ತೆ. ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಮಗೂ ಕೂಡ ಜೀವನ ಅನ್ನೋದು ಕಷ್ಟ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಈಗಿನ ಒಂದು ಕಾಂಪಿಟೇಷನ್ ಜನ್ರೇಷನ್ ಇದು. ನಾವು ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು, ಏನೇ ಮಾಡಿಕೊಟ್ರು ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಅದರಲ್ಲೂ ಫ್ರೆಂಡ್ಸ್ ನೋಡಿ, ಈಗ ತುಂಬಾ ಟೈಮ್ ಆಗಿದೆ. ಆಗಲೇ ನಾನು ತುಂಬ ಬ್ಲೌಸಸ್ನ ಕಟ್ ಮಾಡಿಟ್ಟಿದ್ದೆ, ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಮೇನ್ ಪೀಸ್ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಲೈನಿಂಗ್ ಕಟ್ ಮಾಡಿದ್ದೆ ಅಲ್ವಾ, ಅದಕ್ಕೆ ನಾನು ಫಸ್ಟ್ ಇಲ್ಲಿ ಸ್ಲೀವ್ನ ಕಟ್ ಮಾಡ್ಕೋತಾ ಇದ್ದೀನಿ. ಆಯಿತಾ, ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಾಡಿನ ಕಟ್ ಮಾಡ್ತೀನಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇವಾಗ ನಾವು ಸ್ಟಿಚ್ ಮಾಡುವಾಗ, ನಾವು ಬಟ್ಟೆ ಹೊಲಿವಾಗ ಎಷ್ಟಾದರೂ ಟೈಮ್ ಆಗಿರಲಿ, ಏನಾದರೂ ಆಗಿರಲಿ, ನಾವು ಊಟ ಬಿಟ್ಟು ಮಾಡ್ತೀವೋ, ನಿದ್ದೆ ಬಿಟ್ಟು ಮಾಡ್ತೀವೋ ಅದು ಸೆಕೆಂಡ್ರಿ. ಆಯಿತಾ, ಅದನ್ನು ಯಾರೂ ಕೇಳೋದಿಲ್ಲ. ಆದರೆ ಬ್ಲೌಸು ಸ್ಟಿಚ್ ಎಲ್ಲ ಆಗಿರುತ್ತೆ, ಬ್ಲೌಸ್ ತೊಗೊಂಡೋಗ್ತೀವಿ ಅಂತ ಅನ್ನುವಾಗ ಇವತ್ತು ಶುಕ್ರವಾರ, ಇವತ್ತು ಮಂಗಳವಾರ ನಾವು ಅಮೌಂಟ್ ಕೊಡೋಕ್ಕಾಗಲ್ಲ, ಮತ್ತೇನು ಇವತ್ತು ಸಂಜೆ ಟೈಮು ನಾನು ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಸ್ಟಮರ್ಸ್ ಹೇಳ್ತಾರೆ. ಅದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಿ. ಯಾಕಂದರೆ ಎಲ್ಲ ಟೈಲರ್ಸ್ಗಳಿಗೂ ಕೆಲವೊಬ್ರಿಗೆ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಜೀವನದಲ್ಲಿ. ನಾನು ಹೇಳೋದು, ನಾನೇನಂತ ಅನ್ನೋದು ಅಂದರೆ, ಹಂಗಾದ್ರೆ ನಾವೂ ಟೈಲರ್ಸ್ಗಳು ಇಲ್ಲ, ಇವತ್ತು ಅಮಾವಾಸ್ಯೆ, ಇವತ್ತು ಹುಣ್ಣಿಮೆ, ಇವತ್ತು ಶುಕ್ರವಾರ, ಇವತ್ತು ಮಂಗಳವಾರ ಹೀಗೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮಗಳಿಗೂ ಅಂದರೆ ಎಲ್ಲರಿಗೂ ನಾವು ಬಟ್ಟೆನ ಆ ಟೈಮಿಗೆ ಕೊಡೋಕ್ಕಾಗತ್ತಾ? ನೀವು ಯಾವುದೇ ಟೈಮ್ ಕೇಳಿರಲಿ, ನಾವು ಹಬ್ಬ ಮಾಡ್ತೀವೋ ಬಿಡ್ತೀವೋ, ನಾವು ಊಟ ತಿಂತೀವೋ ಬಿಡ್ತೀವೋ, ಏನಾದರೂ ಆಗಿರಲಿ, ನಿಮ್ಮ ಡೇಟು ನಿಮ್ಮ ಟೈಮಿಗೆ ನಾವು ಬಟ್ಟೆ ಕೊಡ್ತಿರ್ತೀವಲ್ವ. ಹಾಗಿದ್ದಾಗ ನೀವು ಕೂಡ ಅಷ್ಟೇ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಇದನ್ನೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಅಮೌಂಟ್ನ ಕೊಟ್ಬಿಟ್ಟು ಬ್ಲೌಸ್ಗಳು ತೊಗೊಂಡೋದಾಗ ನಮಗೂ ಕೂಡ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಒಂದು ಕಸ್ಟಮರ್ ನನ್ನ ಹತ್ರ ಬಟ್ಟೆ ಸ್ಟಿಚ್ ಮಾಡಿಸ್ಕೊಂಡು ಆ ಥರ ಹೇಳಿದ್ರು. ಅದರಲ್ಲೂ ಅವ್ರು ಬಂದಿರೋದು 6:30-7 ಗಂಟೆ ಟೈಮಲ್ಲಿ. ನಾನು ಕೂಡ ಆಗ್ತಾನೆ ಅಂಗಡಿ ಲೈಟೆಲ್ಲ ಹಾಕಿದ್ದೆ. ಅಂದರೆ ಅದು ಮುಸ್ಸಂಜೆ ಅನ್ನೋದು ಒಂದು ನಮಗೂ ಇರುತ್ತೆ ಅಲ್ವಾ, ಒಂದು ಅಟ್ಮಾಸ್ಫಿಯರ್ ಅದು. ನಾವೊಂದು ಲೈಟ್ ಹಾಕಬೇಕು, ಕಸ ಗುಡಿಸ್ಬೇಕು, ಎಲ್ಲ ಮಾಡಿ ನಾವು ಕೂಡ ಇರ್ತೀವಿ ಒಂದು ಸಂಜೆ ಟೈಮ್ ಅಂತ ಅಂದಾಗ. ಆ ಟೈಮಲ್ಲಿ ಅವರು ಇಲ್ಲ, ಇವತ್ತು ಶುಕ್ರವಾರ, ಫ್ರೈಡೇ ಅಲ್ಲ, ಮತ್ತು ಇವತ್ತು ದುಡ್ಡು ಕೊಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ತಂದು ಕೊಟ್ಬಿಡ್ತೀನಿ, ನಾಡಿದ್ದು ತಂದು ಕೊಟ್ಬಿಡ್ತೀನಿ. ಸಾಲ ಎಷ್ಟು ಸಾಲ ಅಂತ ಕೊಡೋಕ್ಕಾಗತ್ತೆ ಫ್ರೆಂಡ್ಸ್? ಸಾಲ ಬಟ್ಟೆಗಳನ್ನ ಹೊಲ್ದು ಕೊಟ್ಟರೆ ನಾವು ಲಾಸ್ ಆಗ್ತೀವಿ. ನಿಜ ಹೇಳಬೇಕು ಅಂತಂದರೆ ಸಾವಿರಾರು ರೂಪಾಯಿ ಕೊಟ್ಟು ಸ್ಯಾರೀಸ್ನ ತೊಗೊತಾರೆ ಅವರು. 300 ರೂಪಾಯಿ 400 ರೂಪಾಯಿ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಅಮೌಂಟ್ ಇಲ್ಲ. ನಾನು ಶುಕ್ರವಾರ ಕೊಡಲ್ಲ, ಮಂಗಳವಾರ ಕೊಡಲ್ಲ ಅಂತಂದರೆ ಎಷ್ಟು ಸರಿ ಇರುತ್ತೆ ನೋಡಿ. ಇಷ್ಟು ಬ್ಲೌಸೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಬೆಳಗ್ಗೆ ನಾನು ಇದನ್ನೆಲ್ಲ ಸ್ಟಿಚ್ ಮಾಡಬೇಕು. ಈಗಾಗಲೇ ಟೈಮು ಒಂದು 11:30 12 ಗಂಟೆ ಹತ್ತತ್ರ 11:45 ಆಗ್ತಾ ಬಂತು. ನಾನು ಅಂಗಡಿಯಲ್ಲಿ ಗಡಿಯಾರ ಇಟ್ಕೊಂಡಿಲ್ಲ, ಮೊಬೈಲ್ ಇರೋದ್ರಿಂದ, ಹಾಗಾಗಿ ನಿಮಗೆ ಟೈಮ್ ತೋರ್ಸೋಕ್ಕಾಗ್ತಿಲ್ಲ. ನೋಡಿ, ಇದೆಲ್ಲ ನಾರ್ಮಲ್ ಬ್ಲೌಸಸ್ಸು. ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಆದರೆ ಕರೆಂಟು ತುಂಬಾ ಪ್ರಾಬ್ಲಮ್ ಕೊಡ್ತಾಯಿದೆ. ಇಲ್ಲಿ 2 ದಿವಸ ಎಲ್ಲ ಕರೆಂಟ್ ಕೊಟ್ಟಿಲ್ಲ ನಮಗೆ. ಜೊತೆಗೆ ಮಧ್ಯದಲ್ಲಿ ಅವಾಗವಾಗ ಕರೆಂಟ್ ತೆಗಿತಾನೆ ಇರ್ತಾರೆ, ಮತ್ತು ವೋಲ್ಟೇಜ್ ಡ್ರಾಪ್ ಆಗ್ತಾಯಿದೆ. ಹಾಗಾಗಿ ಮಿಷಿನ್ಗಳು ಆನ್ ಮಾಡೋಕ್ಕೂ ಭಯ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಡಿಲೇ ಆಗುತ್ತೆ ಅಷ್ಟೇ. ಆದರೆ ನಮಗೂ ಅಷ್ಟೇ, ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. ಇರೋ ಟೈಮ್ನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸನ ನಾವು ಮಾಡಿಕೊಟ್ಟಿರ್ತೀವಿ. ಇದು ಬೇರೆಯವ್ರದ್ದು. ಈಗ ಮತ್ತೆ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಿದೆ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಆದಷ್ಟು ಕಮೆಂಟ್ ಮಾಡಿ, ನಿಮಗೇನೇ ಡೌಟ್ಸ್ ಇದ್ರೂ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.